ನಾನು ಹೋಗುವುದು ಮಾತ್ರ ತಿಳಿಸುವುದಿಲ್ಲ ಕಾಂತೆ. ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಕಾಂತೆ. ಎಲ್ಲಿಗೆ ನಿನ್ನಯ ಪಯಣ ತಿಳಿಸೋ ನನಗೆ ಹೋಗಣ, ಎಲ್ಲಿಗೆ ನಿನ್ನಯ ಪಯಣ. ಪ್ರಾಣೇಶ್ವರಿ ಕಾಂತೆ ರಕ್ತ ಖಚಿತವಾದ ರಥಕ್ಕೆ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂಧಿಸಿ ಸತಿಯಾನೆಯರಿಗೆ ಯಾವ ವಿಚಾರವನ್ನು ತಿಳಿಸದೆ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣವೆರಿಗೆ ನನ್ನ ಬುದ್ಧಿ ಸಂಪನ್ನ. ಸಟಗರದ ಮಡದಿ ಮಣಿಯಾದ ಪದ್ಮಗಾಂಧಿಯೇ ಪ್ರಾಣೇಶ್ವರ, ಸಿದ್ಧಾಂತಪುರದೊಳಗಿದ್ದ ಕಡು ಮುಕ್ತಳಾದ ನಿಂತಿಗೆ ಈ ರಮಣ ಮಾಡಿದ ಪಾಂಡವರ ಜೊತೆಗೆ ಪ್ರತಿಕಾರ ಮಾಡುವುದೇ ರೂಢಿಯ ಸರೆ ಹಾಚಿಗೆ ನಡೆಯೇ. ಪ್ರಾಣೇಶ್ವರಿ ಯಾರನ್ನು ಹೇಳ್ತರಲು ಹೋಗುವೆ? ಲೋಪತಿಯನ್ನು ಎಳೆತರುವೆನು ಸುಂದರಿ. ಪ್ರಾಣೇಶ್ವರಿ ಕಾಂತೆ ಎನ್ನ ಮುಂದೆ ತಿಳಿಸುವುದಿಲ್ಲವೆಂದು ಒಂದೇ ಹಠವನ್ನು ಹಿಡಿದಿರುವಿರಾ? ಹೌದು ಸುಂದರಿ. ಪ್ರಿಯ ನಲ್ಲೆ ಹೇಳಲೆ ಹೇಳಿ ಕೇಳುವೆಯಾ? ಕೇಳುವೆನು ಸುಂದರಿ. ಆಹಾ ಹೌದೇ? ಹೌದು ಸುಂದರಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಭಾರತದ ದುರದೇರ ಸುಂದರ ಪ್ರಿಯಕರ ಪ್ರಿಯ ಅಲ್ಲ ತಿಳಿಸೋ ಪ್ರಾಣೇಶ್ವರಿ ಕಾಂತೆ ನಿನ್ನ ದೇಹಕ್ಕೆ ಅರ್ಧ ಬಾಧ್ಯಳು ನಾನಲ್ಲವೇ? ಇಲ್ಲಂದವರ್ಯಾರು ಸುಂದರಿ? ನಿನ್ನ ಸರ್ವ ವಿಚಾರವು ಎಲ್ಲಿಗೆ ತಿಳಿಯಬೇಕಲ್ಲವೇ? ಸರ್ವತಃ ತಿಳಿಸುವುದಿಲ್ಲ ಸುಂದರಿ. ಕಾಂತೆ ಆದ ಕಾರಣ ನೀನು ಹೋಗುವ ಸಂಗತಿಯನ್ನು ಎನ್ನ ಮುಂದೆ ತಿಳಿಸು ಪ್ರಿಯ. ಮುಗಿಯು ನಿನಗೆ ಕೈಯ. ಮಡದಿ ಶಿರೋಮಣಿಯಾದ ಮಡದಿ ಶಿರೋಮಣಿ ಕಡು ರೌದ್ರ ದೀಪನಾದ ಕಾಲ ರುದ್ರನು ಉದ್ರೇಕದಿಂದ ಬಂದಿರ ಬೈದೆ ಭೀಮಾಕ್ಷರನ್ನು ವಿತ್ತದೊಳಗೆದ್ದು ತೋಳಬಲದಲ್ಲಿ ಸಿಳಿ ಸಾವಿರ ಓಳು ಮಾಡಿಬಿಡುವನು ಖಂಡಿಯ ನಲವದಿದ್ದೆ. ಪರಮ ಪತಿವ್ರತಿಯಾದ ದ್ರೌಪದಿ ಹೇಳ್ತಾರವಯ್ಯ. ಹೌದು ಸುಂದರಿ.
ನಿನ್ನಿಂದ ಆಗುವುದೇ? ಆಗುವುದು ಸುಂದರಿ. ನೀನು ಅಂಥ ಬಲವಂತನೇ. ನಿನಗೆ ಗೊತ್ತಿಲ್ಲ ಏನು ಸುಂದರಿ? ಗೊತ್ತಿಲ್ಲ. ಯಾತಕ್ಕೆ ಗೊತ್ತಿಲ್ಲ? ಪ್ರಾಣೇಶ್ವರ, ಪ್ರಾಣೇಶ್ವರಿ, ಭೀಮನನ್ನು ಹೆದರಾಕಿಕೊಂಡು ದ್ರೌಪದಿಯನ್ನು ತರುವೆಯಾ? ಹೌದು ಸುಂದರಿ. ಅರ್ಜುನನನ್ನು ಜಯಿಸುವೆಯಾ? ಹೌದು ಸುಂದರಿ. ನಿನ್ನಿಂದ ಆಗುವುದೇ? ಆಗುವುದು ಸುಂದರಿ. ಆಗುವುದಿಲ್ಲ. ಆಗುವುದು ಸುಂದರಿ. ನೀನೇಗೆ ತಿಳಿದುಕೊಂಡಿರುವೆ? ಸರ್ವತಾ ತಿಳಿದುಕೊಂಡಿರುವುದು ಸುಂದರಿ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಕಾಂತ, ಕಾಂತೆ, ನೀನು ಅಂಥ ಬಲವಂತನೇ? ಹೌದು ಸುಂದರಿ. ಹೌದೇ? ಸುಂದರಿ, ಹೇಳಿದರೆ ಕೇಳು. ಚೆನ್ನಾಗಿ ಹೇಳು. ನೀನ್ಯಾವ ಬಲವಂತ, ನೀನ್ಯಾವ ಬಲವಂತ, ಪಾಂಡವರೊಳುವೆಗೆ ನಿನ್ನ ಪಂಥ, ಬಿಡು ನಿನ್ನಯ ಜನ ಪ್ರಿಯ ಕಾಂತ. ಅರ್ಜುನನ ವಿಚಾರ ನೀನು ತಿಳಿದುಕೊಂಡಿರುವೆಯಾ? ಅದು ಹೇಳಿ ಹೇಳು ಸುಂದರಿ. ಹೇಳಿದರೆ ತಿಳಿಸಿದರೆ ಬಿಡುವೆಯಾ? ಬಿಡುವುದಿಲ್ಲ ಸುಂದರಿ. ಬಿಡುವ ಕಾರ್ಯವಾದರೆ ಬಿಡುವುದು ಸುಂದರಿ. ಮೊದಲು ಅವನ ವಿಚಾರವನ್ನು ತಿಳಿಸಿಕೊ. ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ನೀನು ತಿಳಿದುಕೋ. ತಿಳಿದುಕೊಂಡು ಅದೇನು ಚೆನ್ನಾಗಿ ಹೇಳು. ಹೇಳಲೇ? ಹೇಳು ಸುಂದರಿ. ಮೂರು ಲೋಕದ ವೀರ ಪಾರ್ಥನು, ಪಾಶುಪತವ ಪಡೆದಂಥವನು, ಪ್ರಾಣೇಶ್ವರ, ಅವನ ಭೀಮನ ವಿಚಾರ ನೀನು ತಿಳಿದುಕೊಂಡಿರುವೆಯಾ? ತಿಳಿದುಕೊಂಡಿರುವನು ಸುಂದರಿ. ಏನು ತಿಳಿದುಕೊಂಡಿರುವೆ? ಅದು ಏನು ಚೆನ್ನಾಗಿ ಹೇಳು ಸುಂದರಿ. ನಾನು ತಿಳಿಸಿ ಹೇಳಲೆ? ಹೇಳು ಸುಂದರಿ. ಬಡ್ಡಿ ಬಡ್ಡಿ ಅನ್ನವ ತಿನ್ನುವ ಭೀಮನು, ಬಡ್ಡಿ ಅನ್ನವ ತಿನ್ನುವ ಭೀಮನು, ಅವನು ಸಮನವ ಮರೆ ಮಾಡಲುವೆನು, ಅವರನ್ನು ಸಮನವ ಮರೆ ಮಾಡಲುವೆನು, ನಿನ್ನಯ ತೆರವ ನೀ ಬಿಡುವೆನುವೆನು, ನಿನ್ನಯ ತೆರವ ನೀ ಬಿಡುವೆನುವೆನು, ನೀನ್ಯಾವ ಬಲವಂತ, ಪಾಂಡವರಿಗೆ ನಿನ್ನ ಪಂಥ, ಬಿಡು ನಿನ್ನಯ ಕುಲ ಪ್ರಿಯಕಾಂತ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪರಮ ಪತಿವತಿಯಾದ ಆ ದ್ರೌಪದಿಯನ್ನು ಹೇಳ್ತಾರಲ್ಲ ಹೋಗಿವರಿಂದ ಒಂದೇ ಹಠವನ್ನು ಹಿಡಿದಿರುವೆಯಲ್ಲ. ಹೌದು ಸುಂದರಿ. ಮೂರು ಲೋಕದ ವೀರಾದಿ ವೀರನಾದ ಆ ಪಾರ್ಥನನ್ನು ಜಯಿಸಿ ದ್ರೌಪದಿಯನ್ನು ಹೇಳ್ತಿರುವುದು ನಿನ್ನಿಂದ ಆಗಲಾರದ ಮಾತನ್ನು ತಿಳಿಸು ಪ್ರಾಣೇಶ್ವರ. ಬಿಟ್ಟು ಬಿಡು ನಿನ್ನ ಮನದ ಆದೇಶ. ಹೇ ವಾರಿಜ ಗಾಂಧಿಯೇ ಕೇಳು. ಹೇಳು. ಎನ್ನಗ ಈಡು ಜೋಡು ಇಲ್ಲದ ಆ ಕಪಟ ಕಳ್ಳ ಕೃಷ್ಣನು ಈಡಾಗುವ ನಿನ್ನ ಮೂಢಮತಿ. ಅವು ನಿಷ್ಠೆಯಿಂದ ಯಾಕಂತ ಬೆಟ್ಟ ಮಾತುಗಳನ್ನಾಡಿ ಪದ್ಮಗಾಂಧಿ ಈ ಮಾತಿಗೆ ಮತ್ತೆ ನಾನು ಒಪ್ಪುವುದಿಲ್ಲವೆಂದೇ. ನಾನು ಬಿಡುವುದಿಲ್ಲವೇ. ಇದು ಸರಿಯಲ್ಲವೆಂದೇ. ಯಾತಕ್ಕೆ ಸರಿಯಲ್ಲವೆಂದೇ? ಪರಮ ಪತಿವ್ರತಿಯಾದ ದ್ರೌಪದಿಯನ್ನು ಗೋಳಾಡಿಸಿದ್ರೆ ನಮಗೆ ಕಷ್ಟ ಬರುವುದು. ಬಂದಿದ್ದ ಬರಲಿ, ಅವಳನ್ನು ಮಾತ್ರ ಬಿಡುವುದಿಲ್ಲ. 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 ಏನು ಮಾಡುವೆ? ಸಹಜವಾಗಿ ಮಾಡುವೆ. ಏನು ಮಾಡುವೆ?
ಸುಂದರಿ ಹಾ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಹೃದಯೇಶ್ವರಿ, ಸತಿಯಾರೆ ಎನ್ನ ಮಾತನ್ನ ಮೀರಿ ಹೋಗುವೆಯಾ? ಹಾಗೆ ಹೋಗುವೆನು ಸುಂದರಿ. ದ್ರೌಪದಿನ ತರುವೆಯ? ಸಹಜವಾಗಿ ತರುವೆನು ಸುಂದರಿ. ಬೇಡ ಪ್ರಿಯ. ಯಾತಕ್ಕೆ ಬೇಡ ಸುಂದರಿ? ಸತಿಯ ಮಾತು ಮೀರಿ ದ್ರೌಪದಿಯನ್ನು ನೀನು ಸತಿಯ ಮಾತು ಮೀರಿ ನೀನು ದ್ರೌಪದಿಯನ್ನು ನೀನು ಹೇಳದಳು ಎಂದು ಸಾಗುವೆ. ಗೆಲುವೆನ ಚಿರಬಾಬುವೆನ ಕರವು ಗೆಲುವೆನ ಚಿರಬಾಬುವೆನ ಕೇಳನ್ನ ಮಾತನ ಓ ನಲ್ಲನೆ ಕವಿ ಮಾತನ್ನ ನಾನೇಳುವ ಮಾತನ್ನು ಕೇಳು ಹಿರಿಯ ನೀರಮ್ಮ ನೀರು ಕುಡ್ತೀನಿ ಅಲ್ಲ ನೀರಾಗ್ಯಾರಂತ ಬೆಳಗ್ಗೆ ಮೆಣಸಿನಕಾಯಿ ಹಾಕ್ಬೇಕ ನೀರಿನ ನವಿಸು ಪ್ರಾಣೇಶ್ವರ ಪ್ರಾಣೇಶ್ವರಿ, ದ್ರೌಪದಿ ಎಂದು ಹೇಳ್ತಾರೆ ಎಂದು ಒಂದೇ ಹಠವನ್ನು ಹಿಡಿದಿರುವೆಯಲ್ಲ, ಹೌದು ಸುಂದರಿ. ಇದು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಪಾಂಡವರನ್ನು ಎಡಬಿಡದೆ ಕಾಯುತ್ತಿರುವನು ಶ್ರೀಕೃಷ್ಣನು. ಯಾರನ್ನು? ನನ್ನನ್ನು ನಿನ್ನ ತಂಟೆಗೆ ಬಂದಿಲ್ಲವಲ್ಲ, ಯಾತಕ್ಕೆ ಬಂದಿಲ್ಲ? ನೀನು ಹೋಗುತ್ತಿರುವೆ ಅವರ ತಂಟೆಗೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆದ್ದರಿಂದ ಆ ದ್ರೌಪದಿಯನ್ನು ನೀನು ಹೇಳತಂದರೆ ಅವಳು ಸಣ್ಣ ಮನಸ್ಸು ಮಾಡಿ ಕಣ್ಣೀರು ಹೆರಿಸಿದರೆ ನಮ್ಮ ವಂಶವೇ ಸರ್ವನಾಶವಾಗಿ ಹೋಗುವುದು. ಮಾತ್ರ ಬಿಡುವುದಿಲ್ಲ. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಎನ್ನ ಮಾತಿಗೆ ಮನಗೊಟ್ಟ ಇನ್ನೊಂದಿಗೆ ಅರಮಂದಿರಕ್ಕೆ ಬಾ ಪ್ರಿಯ. ಮುಗಿವಿನ ನಿನಗೆ ಕೈಯ ಏನೇ ವಲ್ಲದೆ ಪಾಂಡವರನ್ನು ಸಭಾ ಸಾರಥಿ ಮಾನಭಂಗ ಮಾಡದಿರೆಂದು ಕರಮುಗಿದ ನೀಚ ಬೇಡುವಿಯಲ್ಲ.
ನಿನ್ನ ಮಾತು ನಾನು ಸರ್ವತಾ ಪ್ರಾಣೇಶ್ವರ, ಪ್ರಾಣೇಶ್ವರಿ, ಸತಿಯಳ ಮಾತನ್ನೇ ಧಿಕ್ಕಾರ ಮಾಡಿ ಹೋಗುವೆಯಾ? ಹೌದು ಸುಂದರಿ. ಬೇಡ ಪ್ರಿಯ, ಯಾತಕ್ಕೆ ಒಳ್ಳೆದಲ್ಲ. ಅವಳು ಒಂದು ಹೆಣ್ಣಲ್ಲವೇ? ಆದರೆ ನಮ್ಮಣ್ಣನ ಮಾಡಿದ ನೋವನ್ನು ನೋಡಿದ್ಯಾ ಕಾಂತೆ? ಧರ್ಮರಾಯನು ನಿನಗೇನಾಗಬೇಕು? ಸುಂದರಿ